ಸರ್ ಇಷ್ಟು ವರ್ಷದಿಂದ ಇಲ್ಲಿ ಯಲಹಂಕ ಓಲ್ಡ್ ಟೌನಾಗ ಒಂದು ಬಾರ್ ಇಲ್ಲ. ಬಾರ್ಗಳು ಇರೋದಲ್ಲ, ರೋಡ್ ಆಚೆ ಕಡೆ ಇದೆ ಬಾರ್ಗಳು. ಇಲ್ಲಿ ನೈಟ್ ಆ್ಯಂಡ್ ನೈಟಾಗಿ ಕೆಲಸ ಮಾಡ್ತಾವ್ರೆ ಬಾರ್ ಮಾಡಬೇಕು ಅಂತ. ನಾವು ಇಷ್ಟು ವರ್ಷದಿಂದ ಯಾವುದೇ ಪಾರ್ಟಿ ಬರಲಿ, ದಳ ಆಗಲಿ, ಕಾಂಗ್ರೆಸ್ ಆಗಲಿ, BJP ಆಗಲಿ, ಇಲ್ಲಿ ಇವತ್ತವರು ಊರು ಒಳಗಡೆ ಒಂದು ಬಾರ್ ಇಲ್ಲ. ಇಲ್ಲಿ ಎಲ್ಲ ಅನುಕೂಲ ಇದೆ. ಇವಾಗ ಬಂದು ನೈಟಾಗಿ ಕೆಲಸ ಮಾಡಿ ಬಾರ್ ಮಾಡಕ್ಕೆ ಬಂದವ್ರೆ. ಇದ್ರಾಗ ನಾವು ಬಾರ್ ಮಾಡಕ್ಕೆ ಬಿಡೋದಿಲ್ಲ. ಶಾಸಕರ ಗಮನಕ್ಕೂ ತಂದಿದ್ದೀವಿ. ಶಾಸಕರು ಮಾತಾಡ್ತೀನಿ ಅಂತ ಹೇಳೋರೆ. ಶಾಸಕರು ಹೇಳಿದ್ರೆ ಆಗುತ್ತೆ ಕೆಲಸ. ಇಲ್ಲಿ ಊರೊಳಗಡೆ ನೋಡ್ರಿ, ಇಲ್ಲಿ ರೈಲ್ವೆ ಸ್ಟೇಷನ್ ಇಲ್ಲಿಂದ 20 ಮೀಟರ್ ಇಲ್ಲ. ಆಕ್ಚುಲಿ ಬಾರ್ ಮಾಡ್ಬೇಕಂದ್ರೆ 150 ಮೀಟರ್ 100 ಮೀಟರ್ ದೂರ ಇರಬೇಕು. ಇಲ್ಲಿಂದ ನೋಡ್ರಿ, ಇಲ್ಲಿ 120 ಮೀಟರ್ ಇಲ್ಲ. ಇಲ್ಲಿಂದ ಅಲ್ಲಿ ತಗೊಂಡ್ರೆ ಇವ್ರಿಗೆ ಹೆಂಗೆ ಕೊಟ್ಟರೆ ಪರ್ಮಿಷನು? ಇವಾಗ ನೈಟ್ ಆ್ಯಂಡ್ ಕೆಲಸ ಮಾಡಿ ಬಾರ್ ಮಾಡಕ್ಕೆ ಬಂದವ್ರೆ. ದಯವಿಟ್ಟು ಇದು ನಮ್ಮ ಶಾಸಕರಿಗೂ ಸೀರಿಯಸ್ ಆಗಿ ತಗೊಂಡು ಕ್ಯಾನ್ಸಲ್ ಮಾಡ್ಬೇಕಷ್ಟೇ. ಮಾಡಕ್ಕೆ ಬಿಡೋದಿಲ್ಲ. ನಾವು ಹೋರಾಟ ಅಲ್ಲ, ಬಾರ್ ಮಾಡಕ್ಕೆ ಬಿಡೋದಿಲ್ಲ. ಇಲ್ಲಿ ಹೋರಾಟ ಮಾಡೇ ಮಾಡ್ತೀವಿ. ಎಲ್ಲ ಸಂಘಟನೆಗಳಿದ್ದಾರೆ. ಎಲ್ಲ ಮುಸ್ಲಿಮ್ಸ್ ಅವರಾಗಲಿ, ತೊಗಟರಾಗಲಿ, ಜಿಗ್ಲಿ ಅವರು ಎಲ್ಲರ ಸಂಘದವ್ರೂ ಲೆಟರ್ ಕೊಡ್ತೀವಿ. ಇವಾಗ ಎಲ್ಲಿ ಕೊಡ್ಬೇಕು ಅಲ್ಲಿ ಕೊಡ್ತೀವಿ. ಅವ್ರೇನು ಹೇಳ್ತಾರೆ, ಲೈಸೆನ್ಸ್ ಆಗೋಗಿದೆ ಅಂತ ಹೇಳ್ತಾರೆ. ಆಗೋದ್ರ ಪರವಾಗಿಲ್ಲ, ನಾವು ಮಾಡಕ್ಕೆ ಬಿಡಲ್ಲ. ಇಲ್ಲಿ ಓಪನ್ ಮಾಡಕ್ಕೆ ಬಿಡಲ್ಲ. ಇವಾಗ ಮುಂದಿನ ದಿನ ಇವಾಗಿಂದನೇ ಸ್ಟಾರ್ಟ್ ಮಾಡ್ತೀವಿ ನಾವು ಹೋರಾಟ. ಬಿಡಲ್ಲ, ಬಾರ್ ಮಾಡಕ್ಕೆ ಮಾತ್ರ ಬಿಡಲ್ಲ.